ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಸಾಕಷ್ಟು ಸಲ ದೆವ್ವ ಭೂತದ ಕಥೆಗಳನ್ನು ಕೇಳಿರುತ್ತೇವೆ. ಆ ಕಥೆಗಳನ್ನು ಕೇಳುವಾಗ ನಮಗೆ ಭಯ, ಹೆದರಿಕೆಗಳು ಉಂಟಾಗುವುದು ಸಹಜ. ಹಾಗಾದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ದೆವ್ವ ಭೂತಗಳು ಹೇಗೆ ಸೃಷ್ಟಿಯಾಗುತ್ತವೆ ಅಂತ? ಮಾನವನ ಆತ್ಮ ದೆವ್ವ, ಭೂತ, ಪ್ರೇತಾತ್ಮ ಆಗೋದು ಏಕೆ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೂ ಧರ್ಮಗ್ರಂಥ ಎಂದು ಪರಿಗಣಿಸಿರುವ 18 ಪುರಾಣಗಳಲ್ಲಿ ಗರುಡ ಪುರಾಣ ಪ್ರಮುಖವಾದ ಪುರಾಣವಾಗಿದೆ. ಈ ಗರುಡ ಪುರಾಣದಲ್ಲಿ ಮಾನವನ ಜನನ ಮತ್ತು ಮರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತದೆ. ಇದು ಸಾವಿನ ನಂತರದ ಜೀವನ, ಸಾವು ಮತ್ತು ಆತ್ಮದ ಪ್ರಯಾಣದ ಬಗ್ಗೆ ಮಾಹಿತಿಯನ್ನು ಹೊಂದಿದೆ. ಈ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತಾಗ ಅವರ ಆತ್ಮವು ಸ್ವಲ್ಪ ಸಮಯದವರೆಗೆ ಭೂಮಿಯ ಮೇಲೇನೆ ಉಳಿಯುತ್ತದೆ. ನಂತರ ಅದು ಹೊಸ ದೇಹವನ್ನು ಪಡೆಯುತ್ತದೆ. ಆತ್ಮವು ಹೊಸ ದೇಹವನ್ನು ಹುಡುಕಲು 3 ದಿನಗಳು, 13 ದಿನಗಳು ಅಥವಾ 1 ತಿಂಗಳು ಅಥವಾ 1 ವರ್ಷವನ್ನು ತೆಗೆದುಕೊಳ್ಳುತ್ತದೆ. ಇನ್ನೂ ಕೆಲವು ಕಾರಣಗಳಿಂದ ಹೊಸ ದೇಹವನ್ನು ಕಂಡುಹಿಡಿಯಲು ಸಾಧ್ಯವಾಗದ ಆತ್ಮಗಳು ಪಿತೃಲೋಕ ಅಥವಾ ಸ್ವರ್ಗಕ್ಕೆ ಹೋಗುತ್ತವೆ. ಆದ್ದರಿಂದಲೇ ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಆತನ ಕುಟುಂಬದ ಸದಸ್ಯರು ಸರಿಯಾದ ಅಂತಿಮ ವಿಧಿಗಳನ್ನು ಮಾಡದೇ ಇದ್ದಾಗ ಅದು ಅತೃಪ್ತ ಆತ್ಮವಾಗಿ ಗಾಳಿಯಲ್ಲಿ ಸಂಚರಿಸುತ್ತದೆ. ಇದೇ ಕಾರಣಕ್ಕಾಗಿ ಹಿಂದೂ ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆತನ ಅಂತ್ಯಕ್ರಿಯೆಯನ್ನು ನಿಯಮಬದ್ಧವಾಗಿ ಮಾಡಲಾಗುತ್ತದೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಯಾವ ಕೆಲಸಗಳನ್ನು ಮಾಡದೇ ಇದ್ದರೆ ಆತ್ಮವು ಭೂತವಾಗುತ್ತದೆ ಅಂತ ನೋಡೋಣ. ಮೊದಲನೆಯದಾಗಿ ಅಂತಿಮ ಸ್ನಾನ. ಒಂದು ಕುಟುಂಬದಲ್ಲಿ ಯಾವುದೇ ಪುರುಷ ಅಥವಾ ಮಹಿಳೆಯಾಗಲಿ ಮರಣ ಹೊಂದಿದರೆ ಅವರಿಗೆ ಅಂತ್ಯಕ್ರಿಯೆ ಮಾಡುವ ಮೊದಲು ದೇಹದ ಶುದ್ಧೀಕರಣ ಮಾಡಲಾಗುತ್ತದೆ. ಈ ದೇಹದ ಶುದ್ಧೀಕರಣಕ್ಕಾಗಿ ಮಾಡುವ ಸ್ನಾನವೇ ಅಂತಿಮ ಸ್ನಾನ. ಸ್ನಾನದ ನಂತರ ದೇಹಕ್ಕೆ ಶ್ರೀಗಂಧ, ತುಪ್ಪ ಮತ್ತು ಎಣ್ಣೆಯನ್ನು ಹಚ್ಚಲಾಗುತ್ತದೆ ಮತ್ತು ಅದರ ಮೇಲೆ ಹೊಸ ಅಥವಾ ಶುದ್ಧವಾದ ಬಟ್ಟೆಗಳನ್ನು ಹಾಕಲಾಗುತ್ತದೆ. ಈ ಆಚರಣೆಯನ್ನು ಆತ್ಮವು ದೇಹದಿಂದ ನಿರ್ಗಮಿಸುವುದರ ಸಂಕೇತ ಎಂದು ಕರೆಯುತ್ತೇವೆ. ಇದು ಆ ವ್ಯಕ್ತಿಯ ಆತ್ಮಕ್ಕೆ ಸುಲಭವಾಗಿ ತನ್ನ ದೇಹವನ್ನು ಬಿಡಲು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯದಾಗಿ ನೀರಿನ ಮಡಕೆಯನ್ನು ಒಡೆಯುವ ಆಚರಣೆ. ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದ ನಂತರ ಸಾಕಷ್ಟು ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಹಾಗೂ ಅಂತ್ಯಕ್ರಿಯೆಯ ನಂತರವೂ ಸಾಕಷ್ಟು ವಿಧಿಗಳನ್ನು ಅನುಸರಿಸಲಾಗುತ್ತೆ. ಅಂತಹ ಆಚರಣೆಗಳಲ್ಲಿ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಚಿತೆಯ ಮೇಲೆ ಇಟ್ಟು ಆತನ ಕುಟುಂಬದ ಸದಸ್ಯರು ಅಥವಾ ಆತನ ಮಗ ನೀರನ್ನು ತುಂಬಿದ ಮಣ್ಣಿನ ಮಡಕೆಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಚಿತೆಗೆ ಪ್ರದಕ್ಷಿಣೆ ಆಕಾರದಲ್ಲಿ ಸುತ್ತುತ್ತಾನೆ. ಈ ಸಮಯದಲ್ಲಿ ಪ್ರತಿಯೊಂದು ಸುತ್ತು ಬರುವಾಗಲೂ ಮಡಕೆಗೆ ಕತ್ತಿಯಿಂದ ಒಂದೊಂದು ರಂಧ್ರವನ್ನು ಮಾಡಲಾಗುತ್ತೆ. ಪ್ರದಕ್ಷಿಣೆ ಮುಗಿದ ನಂತರ ಅದನ್ನು ಒಡೆಯಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಈ ಪ್ರಕ್ರಿಯೆಯು ಆತ್ಮವನ್ನು ಕುಟುಂಬಕ್ಕೆ ಬಾಂಧವ್ಯಗಳಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ. ಇಹಲೋಕದಿಂದ ನಿರ್ಗಮಿಸಲು ಅನುಕೂಲ ಮಾಡಿಕೊಡುವಂತಹ ಆಚರಣೆ ಈ ನೀರಿನ ಮಡಕೆಯನ್ನು ಒಡೆಯುವುದಾಗಿದೆ. ಮೂರನೆಯದು ಯಾವುದು ಅಂದರೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ ನಂತರ ಹಿಂದಿರುಗಿ ನೋಡಬಾರದು. ಅಂತ್ಯಕ್ರಿಯೆಯ ಸಮಯದಲ್ಲಿ ಕುಟುಂಬ ಸದಸ್ಯರು ಚಿತೆಯ ಮೇಲೆ ಕೊನೆಯ ಮರದ ತುಂಡನ್ನು ಅಥವಾ ಕೊಂಬೆಯನ್ನು ಇರಿಸಿದಾಗ ಅದನ್ನು ಹಿಂದಕ್ಕೆ ತಿರುಗಿ ನೋಡಬಾರದು. ಹಾಗೆ ಮಾಡುವುದರಿಂದ ಆತ್ಮಕ್ಕೆ ತನ್ನ ಕುಟುಂಬದ ಸದಸ್ಯರು ನನ್ನಿಂದ ದೂರ ಸರಿಯಲು ಬಯಸುತ್ತಿಲ್ಲ ಎನ್ನುವ ಭಾವನೆ ಬರುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇದು ಅದರ ಬಾಂಧವ್ಯವನ್ನು ಕೊನೆಗೊಳಿಸುತ್ತದೆ ಮತ್ತು ಅದು ಮುಂದಿನ ಲೋಕಕ್ಕೆ ಚಲಿಸುವಂತೆ ಮಾಡುತ್ತದೆ. ಆದ್ದರಿಂದ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ ನಂತರ ಹಿಂದಿರುಗಿ ನೋಡಬೇಡಿ. ಇನ್ನು ನಾಲ್ಕನೆಯದು ಸೂರ್ಯಾಸ್ತದ ನಂತರ ಅಂತ್ಯಕ್ರಿಯೆ ಮಾಡಬಾರದು. ಮರಣ ಹೊಂದಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಸೂರ್ಯಾಸ್ತದ ನಂತರ ಮಾಡಬಾರದು. ಒಂದು ವೇಳೆ ರಾತ್ರಿ ಸಮಯದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರ ಅಂತ್ಯಕ್ರಿಯೆಯನ್ನು ಮರುದಿನ ಸೂರ್ಯೋದಯದ ನಂತರ ಮಾತ್ರ ಮಾಡಬೇಕು. ಗರುಡ ಪುರಾಣದ ಪ್ರಕಾರ ರಾತ್ರಿಯಲ್ಲಿ ದೇಹವನ್ನು ದಹನ ಮಾಡುವುದು ಅಥವಾ ಹೂಳುವುದು ಅಶುಭ. ಏಕೆಂದರೆ ಅದು ಆತ್ಮದ ಶಾಂತಿಯನ್ನು ಕಸಿದುಕೊಂಡು ಅಲೆದಾಡುವಂತೆ ಮಾಡುತ್ತದೆ.
ಆದ್ದರಿಂದ ದೇಹವನ್ನು ರಾತ್ರಿಯಿಡೀ ಮನೆಯಲ್ಲಿಯೇ ಇಡಬೇಕು ಮತ್ತು ನಂತರ ಬೆಳಗ್ಗೆ ವಿಧಿವಿಧಾನಗಳ ಪ್ರಕಾರ ದಹನ ಸಂಸ್ಕಾರವನ್ನು ಮಾಡಬೇಕು. ಒಬ್ಬ ವ್ಯಕ್ತಿಗೆ ಹೇಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಎಂದು ಗರುಡ ಪುರಾಣದಲ್ಲಿ ಎಲ್ಲ ನಿಯಮಗಳನ್ನು ಹೇಳಲಾಗಿದೆ. ಮರಣ ಹೊಂದಿದ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಈ ರೀತಿ ಮಾಡುವುದರಿಂದ ಆತ್ಮವು ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಒಂದು ವೇಳೆ ಇವುಗಳನ್ನು ಪಾಲಿಸದೇ ಇದ್ದರೆ ಅದು ಪ್ರೇತಾತ್ಮವಾಗಿ ಅಥವಾ ದೆವ್ವ ಅಥವಾ ಭೂತವಾಗಿ ಗಾಳಿಯಲ್ಲಿ ಅಲೆದಾಡುತ್ತದೆ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ದೆವ್ವ ಅಥವಾ ಭೂತದ ಸೃಷ್ಟಿ ಹೇಗೆ ಆಗುತ್ತದೆ, ಯಾವ ಕೆಲಸಗಳನ್ನು ಮಾಡದೇ ಇದ್ದರೆ ಅವು ಪ್ರೇತಾತ್ಮ ಆಗುತ್ತವೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.